ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ಜಯಂತ್ ಮಗ ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾನೆ. ಅಯ್ಯಪ್ಪನ ಹತ್ರ ಯಾವ ಬುರುಡೆನೂ ಇಟ್ಟಿಲ್ಲ, ಅಯ್ಯಪ್ಪನ ಬಟ್ಟೆನ ಸುತ್ತಿಲ್ಲ ಅಂತ ಹೇಳಿ. ಚಿನ್ನಯ್ಯ ಯಾಕೆ ಉಲ್ಟಾ ಹೊಡೆದಿದ್ದಾನೆ ಗೊತ್ತಿಲ್ಲ. ಚಿನ್ನಯ್ಯ ನಮ್ಮ ಮನೆಯಲ್ಲಿ 3 ದಿನ ಇದ್ದ, ನಾನೇ ಊಟ ಕೊಡ್ತಾ ಇದ್ದೆ, ಬೆಡ್ ಮೇಲೆ ಮಲಗ್ತಾ ಇದ್ದ. ನಾನು 18 ವರ್ಷದಿಂದ ಆ ರೂಮ್ನಲ್ಲಿದ್ದೀನಿ. ಅವ್ರು ಹೇಳೋ ತರ ಅಲ್ಲಿ ಅಷ್ಟು ದೇವರಿಲ್ಲ. ಆತನ ಫೋನ್ ಹಾಳಾಗಿತ್ತು, ಸರಿ ಮಾಡೋದಕ್ಕೆ ಅಂಗಡಿ ಕೊಟ್ಟಿದ್ದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಮಗ ಜೀವನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾರೋ ತಂದು ಬೋರ್ಡೇನ ಚಿನ್ನಯ್ಯ ತಂದು ಬೋರ್ಡೇನ ಜಯಂತ್ ಅವ್ರ ಹತ್ರ ಕೊಟ್ಟರು. ಅದನ್ನ ದೆಹಲಿಗೆ ಇವರು ಕಾರ್ ಮುಖಾಂತರ ತಗೊಂಡು ಹೋದ್ರು. ಈ ತರ ಎಲ್ಲ ಗಾಸಿಪ್ಸ್ಗಳು ಹರಿದಾಡಿದ್ರು, ಗೊಂದಲಗಳು ಹರಿದಾಡಿದ್ರು. ಆ ಬಗ್ಗೆ ಏನ್ ಹೇಳ್ತೀಯ? ನಾವಪ್ಪ ಹೋರಾಡ್ತಿರೋ ಸತ್ಯ ದಾರಿಯಲ್ಲಿ ಮಾತ್ರ, ಯಾಕಂದ್ರೆ ನ್ಯಾಯ ಕೊಡ್ಸಕ್ಕೋಸ್ಕರ ಮಾತ್ರ ಹೋರಾಡ್ತಿರೋ. ಅದ್ ಬಿಟ್ಟಿದ್ರ ಸುಳ್ಳು ಗಾಸಿಪ್ಸ್ ಎಲ್ಲ ಇರಬಾರ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಲ್ಲಿ ಬಂದಿಲ್ಲ. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬಂದಿದ್ದ ಸರ್. ನಿಮ್ ಮನೆಗೆ ಬಂದಿದ್ರು? ಹೌದು, ಬಂದಿದ್ದ. ಇಲ್ಲಿ 3 ದಿನ ಇದ್ರು, ಇಲ್ಲೇ ಮಲ್ಕೊಂಡಿದ್ದು. ನಮ್ಮ ಅಮ್ಮನೆ ಊಟ ಕೊಟ್ಟಿದ್ದವರಿಗೆ ಎಲ್ಲ ಕೊಟ್ಟಿದ್ರು. ಮನೆಗೆ ಬಂದಾಗ ಅವರು ಏನಾದ್ರು ಆ ತರದ್ ವಸ್ತು, ಬೋರ್ಡೆ ಆಗಿರ್ಬೋದು, ಆ ತರದ್ ಏನಾದ್ರು, ಅಥವಾ ಯಾವ್ದಾದ್ರು ದಾಖಲೆಗಳು, ಡಾಕ್ಯುಮೆಂಟ್ಸ್ ಅಂತದೇನಾದ್ರು ತಂದಿದ್ರ? ಜೊತೆಗೆ ನಿಮ್ಮ ಹತ್ರ ಏನಾದ್ರು ಆ ತರ ಡಿಸ್ಕಷನ್ ಮಾಡ್ತಾ ಇದ್ರ ಅಪ್ಪ ಅವರು, ಅಥವಾ ನಿಮ್ ಜೊತೆಗೆ ಏನಾದ್ರು ಮಾತಾಡಿದ್ರ? ಇಲ್ಲ ಸರ್, ನಾನು ಆ ಟೈಮಲ್ಲಿ ಏಪ್ರಿಲ್ ತಿಂಗಳು ನನಗೆ ಇಂಟರ್ನಲ್ಸ್ ಟೈಮ್, ಸೊ ನನಗೆ ಕಾಲೇಜಿಗೆ ಹೋಗ್ತಿದ್ದೆ. ಅವ್ರು ಬೆಳಿಗ್ಗೆ ಬಂದಿದ್ರಪ್ಪ, ಬೆಳಿಗ್ಗೆ ಬಂದು ನಾರ್ಮಲ್ ಆಗಿದ್ರು. ನಾನು ಕೇಳ್ದೆ ಯಾರಂತ, ಫ್ರೆಂಡು ಅಂತ ನಮ್ಮ ಅಪ್ಪ ಹೇಳಿದ್ರು. ಸೊ ಹಂಗೆ ಬೆಳಿಗ್ಗೆ ನಾನು ಕಾಲೇಜಿಗೆ ಹೋದೆ, ಸಾಯಂಕಾಲ ಬಂದೆ, ಅವರು ಇದ್ರು. ಸೆಕೆಂಡ್ ಡೇ ಆಯ್ತು, ಹಂಗೆ ನಾರ್ಮಲ್ ಇಲ್ಲೇ ಹಾಲಲ್ಲೇ ಮಲ್ಗ್ತಿದ್ವಿ. ನಾವು ರೂಮಲ್ಲಿ ಮಲ್ಗ್ತಿದ್ವಿ. ನಮ್ಮ ಬೆಳಿಗ್ಗೆ ತಿಂಡಿ ಮಾಡೋಗ್ತಿದ್ರು, ತಿಂಡಿ ತಿಂತಿದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ಹೋಗ್ತಿದ್ವಿ. ಥರ್ಡ್ ಡೇ ಆಯ್ತು, ಥರ್ಡ್ ಡೇನು ಹಂಗೆ ಆಯ್ತು. ಅದ್ ಬಿಟ್ಟು ಅವ್ರು ತಂದಿದ್ ಬರೀ ಯಾವ್ದೋ ಒಂದು ಬ್ಯಾಗ್, ಒಂದು ಚೀಲದ ಬ್ಯಾಗ್ ತರ. ಫಸ್ಟ್ ಡೇ ನಾನು ಅದೇನು ನೋಡಿರೋದು, ಮಿಕ್ಕಿದೇನು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಅವ್ರಿಗೇನೋ ಫೋನ್ ಸರಿ ಇರ್ಲಿಲ್ಲ ಅಂದ್ರು. ಸೊ ಅವ್ರು ನನ್ನ ಕೈಯೆಲ್ಲ ಕೊಟ್ಟಿದ್ ಫೋನ್ ನ ರೆಡಿ ಮಾಡಿಸು ಅಂತ. ನಾನೇ ಹೋಗಿ ರೆಡಿ ಮಾಡಿ ಅವರಿಗೆ 3ನೇ ದಿನ ಸಾಯಂಕಾಲ ನಮ್ಮ ಅಂಗಡಿ ಮುಂದೆ ಎದುರುಗಡೆ ನೋಡಿದ್ದೆ. ಹೌದೌದು, ನಮ್ಮ ಅಂದ್ರೆ ಅವ್ರ ಫೋನಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಾನೇ ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಫೋನ್ ನ. ಸರಿ, ಎಷ್ಟು ದಿನ ಇದ್ರು ಚಿನ್ನಯ್ಯ ಅವರು ನಿಮ್ಮ ಮನೆಯಲ್ಲಿ? 3-4 ದಿನ ಇದ್ರು ಇಲ್ಲೇ. ಅವ್ರು ಉಲ್ಟಾ ಯಾವಾಗ ಹೊಡೆದು ಅಂತ ನಂಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ SIT ತನಿಖೆಗೆ ಬಂದಿದ್ದಾಗ ಮೇಲೆ ಟೆರೆಸಿಗೆ ಹೋಗಿದ್ರು. ಅವ್ರೇನ್ ಹೇಳಿದ್ರು, ಭೀಮಾನವ್ರು ಹೇಳಿದ್ರು, ನನ್ನ ಎದುರುಗಡೆನೆ ಹೇಳಿದ್ರು, ಇಲ್ಲಿ ಪೂಜಾ ರೂಮ್ ಐತೆ, ಅದ್ರೊಳಗಡೆ ಇಷ್ಟು ದೇವರುಗಳಿತ್ತಂತ. ಸರಿ, ನಾನು ಹೇಳ್ದೆ, ಸರ್ ನಾನು 15 ವರ್ಷದಿಂದ ಇಲ್ಲೇ, 18 ವರ್ಷದಿಂದ ಇಲ್ಲೇ ಇದೀನಿ, ಇಷ್ಟೇ ದೇವ್ರು ಇದ್ದಿದ್ದು, ಮಿಕ್ಕಿದ ಎಷ್ಟು ದೇವ್ರು ಎಲ್ಲಿಂದ ಬಂತು ಅಂತ ಕೇಳ್ದೆ. ಇಲ್ಲ ಕಣೋ, ನಾನು ನೋಡಿದ್ದೆ ಜಾಸ್ತಿ ದೇವ್ರಲ್ಲಿತ್ತು ಅಂತ. ಇಲ್ಲ ಸರ್ ನಾನು ಆಮೇಲೆ ಅವ್ರು ಹೇಳಿದ್ರು, ಇಷ್ಟು ದೇವ್ರು ಇದ್ದಿದ್ದಕ್ಕೆ ಇಲ್ಲಿ ಮಲ್ಕೊಳಕ್ ನಾವಪ್ಪ ಹೇಳಿದ್ರು, ಅಲ್ಲೇ ಟೆರಸಲ್ಲೇ ಮಲ್ಕೊಳ್ಳಿ, ರೂಮ್ ಐತೆ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ಅರೆ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ಇದೆಲ್ಲ ನೋಡಿ ಭಯ ಆಗ್ತೈತೆ ಅಂತ ಹೇಳಿದ್ರು. ಸರಿ, ನಾನು ಹೇಳ್ದೆ, SIT ಟೀಮ್ ಎಲ್ಲ ಆಚೆ ಹೋಗ್ಲಿ, ಇವತ್ತೊಂದಿನ ಇವ್ರು ಮಲಗ್ಲಿ, ಏನಾಗುತ್ತೆ ನಾನೇ ನೋಡ್ತೀನಿ ಅಂತ ಹೇಳಿದೀನಿ. SIT ಅವ್ರು ಹೇಳಿದ್ರು, ಬೇಡ ಅವೆಲ್ಲ ಬೇಡ, ಆಮೇಲೆ ಹೇಳ್ತೀನಿ ಅಂತ ಹೇಳೋರೆ. ಅಲ್ಲ, ರೂಮಲ್ಲಿ ಏನಿತ್ತು ಅಂತ? ಅದೇ ಅವ್ರು ಭೀಮಾ ಹೇಳಿರೋದು, ಅಲ್ಲಿ ಬುರುಡೆ ಇತ್ತಂತ. ಅಲ್ಲಿ ವಾಶ್ರೂಮ್ ಒಳಗಡೆ ಪೇಸ್ಪೋರ್ಟ್ ಅಲ್ಲಿ ಬುರುಡೆ ಇತ್ತಂತ. ರೂಮ್ ಒಳಗಡೆ ತಂದಿ ಅಯ್ಯಪ್ಪ ಸ್ವಾಮಿ ಟವಲ್ ಹಾಕಿ ಇದು ಮಾಡಿದ್ರಂತೆ. ಸರ್ ಅದ್ ಹೇಳ್ತಿಲ್ವಾ, ಅಯ್ಯಪ್ಪ ಸ್ವಾಮಿ ಟವಲು ಇಲ್ಲ ಅಲ್ಲಿ. ಆ ಪಾಸ್ಪೋರ್ಟ್ ಬಾಕ್ಸ್ ಐತೆ ಒಳಗಡೆ, ಅದ್ ತೆಗ್ದಿನೇ ಮಿನಿಮಮ್ ಒಂದು 5 to 4 years ಆಯ್ತು. ಅದೇ ಹೇಳ್ತಿರೋದು ನಾನು, ಇವೆಲ್ಲ ಡಬಲ್ ಗೇಮ್ ಮಾಡ್ತಿರೋದು. ಆಡ್ಲಿ ಪರವಾಗಿಲ್ಲ, ಸತ್ಯ ಪರ ಹೋರಾಟ ಮಾಡ್ತಾ ಇದ್ದ. ಅದು ಅವಾಗ್ಲೇ ನನಗೆ ಇಲ್ಲಿ SIT ತನಿಖೆ ಯಾವಾಗ ಬಂತೋ ಅವಾಗ್ಲೇ ನಂಗೆ ಗೊತ್ತಾಗಿತ್ತು, ಡಬಲ್ ಗೇಮ್ ಮಾಡ್ತವ್ರೆ. ಆಡ್ಲಿ ಬಿಡಿ, ಪರವಾಗಿಲ್ಲ. ಅವಾಗ್ಲೇ ಹೇಳ್ದಂಗೆ ದೇವರು ನಮ್ ಜೊತೆ ಇದ್ದಾರೆ. SIT ತನಿಖೆ ಮಾಡ್ಬೇಕಾದ್ರೆ ಚಿನ್ನಯ್ಯ ಬಂದು ಇಲ್ಲಿ ಒಂದು ಸ್ಪಾಟ್ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಚಿನ್ನಯ್ಯ ಅನ್ನೋರು, ಭೀಮಾ ಅಂತ ಏನ್ ಹೇಳಿದ್ರಿ, ಚಿನ್ನಯ್ಯ ಅಂತ ಏನ್ ಹೇಳ್ತಿದ್ದೀರಿ, ಆ ಚಿನ್ನಯ್ಯ ಅವರು ಇಲ್ಲಿ ನಿಮ್ಮ ವಿರುದ್ಧವಾಗಿ ಏನಾದ್ರು ಹೇಳಿಕೆಗಳನ್ನ ಕೊಟ್ರ? ಇಲ್ಲ, ನಮ್ಮ ವಿರುದ್ಧ ಎಂತದ್ದು ಏನು ಹೇಳಿಲ್ಲ. ಇಲ್ಲಿ ಬಂದ ಸ್ಪಾಟ್ ಎಲ್ಲ ಎಲ್ಲಿ ಕೂತಿದ್ದ ಎಲ್ಲ ಮಾರ್ಕ್ ಮಾಡಿಸಿದ. ಅವ್ನು ಕೂತಿದ್ದ ಇಲ್ಲಿ, ಏನೋ ವಿಡಿಯೋ ಮಾಡಿದಂತೆ, ಅದು ಅಲ್ಲೇ ಮಾಡಿದ್. ನಾವು ಊಟ ಮಾಡಿದ್ದು ಇಲ್ಲೇ ಮಾಡಿದಂತೆ. ವಾಶ್ರೂಮ್ ಹೋಗಿದ್ದ ಅಷ್ಟೇ, ಅದ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಜಯಂತ್ ಅವರು ಇಲ್ಲಿಂದ ಅದನ್ನ ಕಾರ್ನಲ್ಲಿ ತೆಗೆದುಕೊಂಡು ಹೋದ್ರು ಬುರುಡೆನ ಅನ್ನುವಂತ ವಿಚಾರವಾಗಿ. ಅವನೇನಾದ್ರೂ ಇಲ್ಲಿ ಬಂದಾಗ ಈ ಬುರುಡೆನ ಇವರೇ ತಂದಿದ್ದು, ಇವರೇ ನನಗೆ ಕೊಟ್ರು ಅನ್ನುವಂಥದ್ದು ಏನಾದ್ರು ಹೇಳಿದ್ನ? ಇಲ್ಲ ಸರ್, ಹೇಳ್ತಿಲ್ಲ. ಬುರುಡೆ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಏನು ಇಲ್ಲಿ ಮಾತಾಡೂ ಇಲ್ಲ. ಅವ್ರು ನಾನು ಬಂದಾಗ ಏನೋ ಚಿಕ್ಕ ಚೀಲದಲ್ಲಿ ಅವ್ರ ಬಟ್ಟೆ ತಗೊಂಡ್ಬಂದಿದ್ರು, ಅದನ್ನ ನೋಡಿದ್ದೆ. ಅವರು ಇಲ್ಲೇ ಇಟ್ಕೊಂಡು ತಗೊಳ್ತಾ ಇದ್ರು ಬಟ್ಟೆ ಬ್ರಷ್ ಅದೆಲ್ಲ ಅವರೇ ತಗೊಳ್ತಾ ಇದ್ರು. ಹೌದು, ಚಿನ್ನಯ್ಯ ಪ್ರೀ ಪ್ಲಾನ್ ಇರ್ಬೋದು, ಏನು ಮಾಡಕ್ಕಾಗಲ್ಲ.
ಇವಾಗ ಮಾಸ್ಕ್ ಮ್ಯಾನು ಚಿನ್ನಯ್ಯ ಮೇಲೆ ಎಲ್ಲರೂ ನಂಬ್ಕೊಂಡ್ ಕೂತವರಪ್ಪ. ನೋಡ್ತಾ ಇದೀನಿ, ನಾನು ಯೂಟ್ಯೂಬ್ ನೋಡ್ತಾ ಇದೀನಿ, ಕಮೆಂಟ್ ಸೆಕ್ಷನ್ ನೋಡಿದ್ರು ಚಿನ್ನಯ್ಯ ಸಪೋರ್ಟು. ಒಂದ್ 6 ತಿಂಗಳ ಮುಂಚೆ ಜೈ ಗಿರೀಶ್ ಮಠನ್ ಅವ್ರ ಟೀಮು, ಜೈ ಮಹೇಶ್ ಅಣ್ಣ ಟೀಮ್ ಅಂತ ಬರ್ತಿದ್ರು. ಇವಾಗ ಜೈ ಚಿನ್ನಯ್ಯ ಅವ್ರು ಬರ್ತವ್ರೆ. ಇವಾಗ ಇದಕ್ಕೇನು ಹೇಳೋಣ ಹೇಳಿ ನೀವೇ. ಏನು ಹೇಳಕ್ಕಾಗಲ್ಲ, ಗವರ್ಮೆಂಟ್ ಹಂಗಾಗೋಗಿದೆ. ಇದೊಂದು ಸರಿ ಆದ್ರೆ ಎಲ್ಲ ಸರಿಯಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಟ್ಟಿರೋದು ನೋಡಿ, ಜಯಂತ್ ಮಗ ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾನೆ. ಅಯ್ಯಪ್ಪನ ಹತ್ರ ಯಾವ ಬುರುಡೆನೂ ಇಟ್ಟಿಲ್ಲ, ಅಯ್ಯಪ್ಪನ ಬಟ್ಟೆನ ಸುತ್ತಿಲ್ಲ ಅಂತ ಹೇಳಿ. ಚಿನ್ನಯ್ಯ ಯಾಕೆ ಉಲ್ಟಾ ಹೊಡೆದಿದ್ದಾನೆ ಗೊತ್ತಿಲ್ಲ. ಚಿನ್ನಯ್ಯ ನಮ್ಮ ಮನೆಯಲ್ಲಿ 3 ದಿನ ಇದ್ದ, ನಾನೇ ಊಟ ಕೊಡ್ತಾ ಇದ್ದೆ, ಬೆಡ್ ಮೇಲೆ ಮಲಗ್ತಾ ಇದ್ದ. ನಾನು 18 ವರ್ಷದಿಂದ ಆ ರೂಮ್ನಲ್ಲಿದ್ದೀನಿ. ಅವ್ರು ಹೇಳೋ ತರ ಅಲ್ಲಿ ಅಷ್ಟು ದೇವರಿಲ್ಲ. ಆತನ ಫೋನ್ ಹಾಳಾಗಿತ್ತು, ಸರಿ ಮಾಡೋದಕ್ಕೆ ಅಂಗಡಿ ಕೊಟ್ಟಿದ್ದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಮಗ ಜೀವನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾರೋ ತಂದು ಬೋರ್ಡೇನ, ಚಿನ್ನಯ್ಯ ತಂದು ಬೋರ್ಡೇನ ಜಯಂತ್ ಅವ್ರ ಹತ್ರ ಕೊಟ್ಟರು. ಅದನ್ನ ದೆಹಲಿಗೆ ಇವರು ಕಾರ್ ಮುಖಾಂತರ ತಗೊಂಡು ಹೋದ್ರು. ಈ ತರ ಎಲ್ಲ ಗಾಸಿಪ್ಸ್ಗಳು ಹರಿದಾಡಿದ್ರು, ಗೊಂದಲಗಳು ಹರಿದಾಡಿದ್ರು. ಆ ಬಗೆಗೆ ಏನ್ ಹೇಳ್ತೀಯ? ನಾವಪ್ಪ ಹೋರಾಡ್ತಿರೋ ಸತ್ಯ ದಾರಿಯಲ್ಲಿ ಮಾತ್ರ. ಯಾಕಂದ್ರೆ ನ್ಯಾಯ ಕೊಡ್ಸಕ್ಕೋಸ್ಕರ ಮಾತ್ರ ಹೋರಾಡ್ತಿರೋ. ಅದ್ ಬಿಟ್ಟಿದ್ರ ಸುಳ್ಳು ಗಾಸಿಪ್ಸ್ ಎಲ್ಲ ಇರಬಾರ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಲ್ಲಿ ಬಂದಿಲ್ಲ. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬಂದಿದ್ದ ಸರ್. ನಿಮ್ಮ ಮನೆಗೆ ಬಂದಿದ್ರು? ಹೌದು, ಬಂದಿದ್ದ. ಇಲ್ಲಿ 3 ದಿನ ಇದ್ರು. ಇಲ್ಲೇ ಮಲ್ಕೊಂಡಿದ್ದು. ನಮ್ಮ ಅಮ್ಮನೆ ಊಟ ಕೊಟ್ಟಿದ್ದು, ಅವರಿಗೆ ಎಲ್ಲ ಕೊಟ್ಟಿದ್ರು. ಮನೆಗೆ ಬಂದಾಗ ಅವರು ಏನಾದ್ರು ಆ ತರದ್ ವಸ್ತು, ಬೋರ್ಡೆ ಆಗಿರ್ಬೋದು, ಆ ತರದ್ ಏನಾದ್ರು, ಅಥವಾ ಯಾವ್ದಾದ್ರು ದಾಖಲೆಗಳು, ಡಾಕ್ಯುಮೆಂಟ್ಸ್ ಅಂತದೇನಾದ್ರು ತಂದಿದ್ರ? ಜೊತೆಗೆ ನಿಮ್ಮ ಹತ್ರ ಏನಾದ್ರು ಆ ತರ ಡಿಸ್ಕಷನ್ ಮಾಡ್ತಾ ಇದ್ರ ಅಪ್ಪ ಅವರು, ಅಥವಾ ನಿಮ್ ಜೊತೆಗೆ ಏನಾದ್ರು ಮಾತಾಡಿದ್ರ? ಇಲ್ಲ ಸರ್, ನಾನು ಆ ಟೈಮಲ್ಲಿ ಏಪ್ರಿಲ್ ತಿಂಗಳು ನನಗೆ ಇಂಟರ್ನಲ್ಸ್ ಟೈಮ್. ಸೊ ನನಗೆ ಕಾಲೇಜಿಗೆ ಹೋಗ್ತಿದ್ದೆ. ಅವ್ರು ಬೆಳಿಗ್ಗೆ ಬಂದಿದ್ರಪ್ಪ. ಬೆಳಿಗ್ಗೆ ಬಂದು ನಾರ್ಮಲ್ ಆಗಿದ್ರು. ನಾನು ಕೇಳ್ದೆ ಯಾರಂತ, ಫ್ರೆಂಡು ಅಂತ ನಮ್ಮ ಅಪ್ಪ ಹೇಳಿದ್ರು. ಸೊ ಹಂಗೆ ಬೆಳಿಗ್ಗೆ ನಾನು ಕಾಲೇಜಿಗೆ ಹೋದೆ, ಸಾಯಂಕಾಲ ಬಂದೆ, ಅವರು ಇದ್ರು. ಸೆಕೆಂಡ್ ಡೇ ಆಯ್ತು. ಹಂಗೆ ನಾರ್ಮಲ್ ಇಲ್ಲೇ ಹಾಲಲ್ಲೇ ಮಲಗ್ತಿದ್ವಿ. ನಾವು ರೂಮಲ್ಲಿ ಮಲಗ್ತಿದ್ವಿ. ನಮ್ಮ ಬೆಳಿಗ್ಗೆ ತಿಂಡಿ ಮಾಡೋಗ್ತಿದ್ರು, ತಿಂಡಿ ತಿಂತಿದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ಹೋಗ್ತಿದ್ವಿ. 3rd ಡೇ ಆಯ್ತು. 3rd ಡೇನು ಹಂಗೆ ಆಯ್ತು. ಅದ್ ಬಿಟ್ಟು ಅವ್ರು ತಂದಿದ್ ಬರೀ ಯಾವ್ದೋ ಒಂದು ಬ್ಯಾಗ್, ಒಂದು ಚೀಲದ ಬ್ಯಾಗ್ ತರ. ಫಸ್ಟ್ ಡೇ ನಾನು ಅದೇನು ನೋಡಿರೋದು, ಮಿಕ್ಕಿದೇನು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಅವ್ರಿಗೇನೋ ಫೋನ್ ಸರಿ ಇರ್ಲಿಲ್ಲ ಅಂದ್ರು. ಸೊ ಅವ್ರು ನನ್ನ ಕೈಯೆಲ್ಲ ಕೊಟ್ಟಿದ್ ಫೋನ್ನ ರೆಡಿ ಮಾಡಿಸು ಅಂತ. ನಾನೇ ಹೋಗಿ ರೆಡಿ ಮಾಡಿ ಅವರಿಗೆ 3ನೇ ದಿನ ಸಾಯಂಕಾಲ ನಮ್ಮ ಅಂಗಡಿ ಮುಂದೆ ಎದುರುಗಡೆ ನೋಡಿದ್ದೆ. ಹೌದೌದು, ನಮ್ಮ ಅಂದ್ರೆ ಅವ್ರ ಫೋನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ನಾನೇ ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಫೋನ್ನ. ಸರಿ, ಎಷ್ಟು ದಿನ ಇದ್ರು ಚಿನ್ನಯ್ಯ ಅವರು ನಿಮ್ಮ ಮನೆಯಲ್ಲಿ? 3-4 ದಿನ ಇದ್ರು ಇಲ್ಲೇ. ಅವ್ರು ಉಲ್ಟಾ ಯಾವಾಗ ಹೊಡೆದು ಅಂತ ನಂಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ SIT ತನಿಖೆಗೆ ಬಂದಿದ್ದಾಗ ಮೇಲೆ ಟೆರೆಸಿಗೆ ಹೋಗಿದ್ರು. ಅವ್ರೇನ್ ಹೇಳಿದ್ರು, ಭೀಮಾನವ್ರು ಹೇಳಿದ್ರು, ನನ್ನ ಎದುರುಗಡೆನೆ ಹೇಳಿದ್ರು, ಇಲ್ಲಿ ಪೂಜಾ ರೂಮ್ ಐತೆ, ಅದ್ರೊಳಗಡೆ ಇಷ್ಟು ದೇವರುಗಳಿತ್ತಂತ. ಸರಿ, ನಾನು ಹೇಳ್ದೆ, ಸರ್ ನಾನು 15 ವರ್ಷದಿಂದ ಇಲ್ಲೇ, 18 ವರ್ಷದಿಂದ ಇಲ್ಲೇ ಇದ್ದೀನಿ, ಇಷ್ಟೇ ದೇವ್ರು ಇದ್ದಿದ್ದು, ಮಿಕ್ಕಿದ ಎಷ್ಟು ದೇವ್ರು ಎಲ್ಲಿಂದ ಬಂತು ಅಂತ ಕೇಳ್ದೆ. ಇಲ್ಲ ಕಣೋ, ನಾನು ನೋಡಿದ್ದೆ ಜಾಸ್ತಿ ದೇವ್ರಲ್ಲಿತ್ತು ಅಂತ. ಇಲ್ಲ ಸರ್ ನಾನು ಆಮೇಲೆ ಅವ್ರು ಹೇಳಿದ್ರು, ಇಷ್ಟು ದೇವ್ರು ಇದ್ದಿದ್ದಕ್ಕೆ ಇಲ್ಲಿ ಮಲ್ಕೊಳಕ್ ನಾವಪ್ಪ ಹೇಳಿದ್ರ, ಅಲ್ಲೇ ಟೆರಸಲ್ಲೇ ಮಲ್ಕೊಳ್ಳಿ, ರೂಮ್ ಐತೆ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ಅರೆ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ಇದೆಲ್ಲ ನೋಡಿ ಭಯ ಆಗ್ತೈತೆ ಅಂತ ಹೇಳಿದ್ರು. ಸರಿ, ನಾನು ಹೇಳ್ದೆ, SIT ಟೀಮ್ ಎಲ್ಲ ಆಚೆ ಹೋಗ್ಲಿ, ಇವತ್ತೊಂದಿನ ಇವ್ರು ಮಲಗ್ಲಿ, ಏನಾಗುತ್ತೆ ನಾನೇ ನೋಡ್ತೀನಿ ಅಂತ ಹೇಳಿದೀನಿ. SIT ಅವ್ರು ಹೇಳಿದ್ರು, ಬೇಡ ಅವೆಲ್ಲ ಬೇಡ, ಆಮೇಲೆ ಹೇಳ್ತೀನಿ ಅಂತ ಹೇಳೋರೆ. ಅಲ್ಲ, ರೂಮಲ್ಲಿ ಏನಿತ್ತು ಅಂತ? ಅದೇ ಅವ್ರು ಭೀಮಾ ಹೇಳಿರೋದು, ಅಲ್ಲಿ ಬುರುಡೆ ಇತ್ತಂತ. ಅಲ್ಲಿ ವಾಶ್ರೂಮ್ ಒಳಗಡೆ ಪೇಸ್ಪೋರ್ಟ್ ಅಲ್ಲಿ ಬುರುಡೆ ಇತ್ತಂತ. ರೂಮ್ ಒಳಗಡೆ ತಂದಿ ಅಯ್ಯಪ್ಪ ಸ್ವಾಮಿ ಟವಲ್ ಹಾಕಿ ಇದು ಮಾಡಿದ್ರಂತೆ. ಸರ್ ಅದ್ ಹೇಳ್ತಿಲ್ವಾ, ಅಯ್ಯಪ್ಪ ಸ್ವಾಮಿ ಟವಲು ಇಲ್ಲ ಅಲ್ಲಿ. ಆ ಪಾಸ್ಪೋರ್ಟ್ ಬಾಕ್ಸ್ ಐತೆ ಒಳಗಡೆ, ಅದ್ ತೆಗ್ದಿನೇ ಮಿನಿಮಮ್ ಒಂದು 5 to 4 years ಆಯ್ತು. ಅದೇ ಹೇಳ್ತಿರೋದು ನಾನು, ಇವೆಲ್ಲ ಡಬಲ್ ಗೇಮ್ ಮಾಡ್ತಿರೋದು. ಆಡ್ಲಿ ಪರವಾಗಿಲ್ಲ, ಸತ್ಯ ಪರ ಹೋರಾಟ ಮಾಡ್ತಾ ಇದ್ದೆ. ಅದು ಅವಾಗ್ಲೇ ನನಗೆ ಇಲ್ಲಿ SIT ತನಿಖೆ ಯಾವಾಗ ಬಂತು ಅವಾಗ್ಲೇ ನಂಗೆ ಗೊತ್ತಾಗಿತ್ತು, ಡಬಲ್ ಗೇಮ್ ಮಾಡ್ತವ್ರೆ. ಆಡ್ಲಿ ಬಿಡಿ, ಪರವಾಗಿಲ್ಲ. ಅವಾಗ್ಲೇ ಹೇಳ್ದಂಗೆ ದೇವರು ನಮ್ ಜೊತೆ ಇದ್ದಾರೆ. SIT ತನಿಖೆ ಮಾಡ್ಬೇಕಾದ್ರೆ ಚಿನ್ನಯ್ಯ ಬಂದು ಇಲ್ಲಿ ಒಂದು ಸ್ಪಾಟ್ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಚಿನ್ನಯ್ಯ ಅನ್ನೋರು, ಭೀಮಾ ಅಂತ ಏನ್ ಹೇಳಿದ್ರಿ, ಚಿನ್ನಯ್ಯ ಅಂತ ಏನ್ ಹೇಳ್ತಿದ್ದೀರಿ, ಆ ಚಿನ್ನಯ್ಯ ಅವರು ಇಲ್ಲಿ ನಿಮ್ಮ ವಿರುದ್ಧವಾಗಿ ಏನಾದ್ರು ಹೇಳಿಕೆಗಳನ್ನ ಕೊಟ್ರ? ಇಲ್ಲ, ನಮ್ಮ ವಿರುದ್ಧ ಎಂತದ್ದು ಏನು ಹೇಳಿಲ್ಲ. ಇಲ್ಲಿ ಬಂದ ಸ್ಪಾಟ್ ಎಲ್ಲ ಎಲ್ಲಿ ಕೂತಿದ್ದ ಎಲ್ಲ ಮಾರ್ಕ್ ಮಾಡಿಸಿದ. ಅವ್ನು ಕೂತಿದ್ದ ಇಲ್ಲಿ ಏನೋ ವಿಡಿಯೋ ಮಾಡಿದಂತೆ.
ಅದು ಅಲ್ಲೇ ಮಾಡುದು. ನಾವು ಊಟ ಮಾಡಿದ್ದು ಇಲ್ಲೇ ಮಾಡಿದಂತೆ, ವಾಶ್ರೂಮ್ ಹೋಗಿದ್ದ ಅಷ್ಟೇ. ಅದ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಜಯಂತ್ ಅವರು ಇಲ್ಲಿಂದ ಅದನ್ನ ಕಾರ್ನಲ್ಲಿ ತೆಗೆದುಕೊಂಡು ಹೋದ್ರು ಬುರುಡೆನ ಅನ್ನುವಂತ ವಿಚಾರವಾಗಿ. ಅವನೇನಾದ್ರೂ ಇಲ್ಲಿ ಬಂದಾಗ ಈ ಬುರುಡೆನ ಇವರೇ ತಂದಿದ್ದು, ಇವರೇ ನನಗೆ ಕೊಟ್ರು ಅನ್ನುವಂಥದ್ದು ಏನಾದ್ರು ಹೇಳದ್ನ? ಇಲ್ಲ ಸರ್, ಹೇಳ್ತಿಲ್ಲ. ಬುರುಡೆ ಬಗ್ಗೆ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಏನು ಇಲ್ಲಿ ಮಾತಾಡೂ ಇಲ್ಲ. ಅವರು ನಾನು ಬಂದಾಗ ಏನೋ ಚಿಕ್ಕ ಚೀಲದಲ್ಲಿ ಅವ್ರ ಬಟ್ಟೆ ತಗೊಂಡ್ಬಂದಿದ್ರು. ಅದನ್ನ ನೋಡಿದ್ದೆ. ಅವರು ಇಲ್ಲೇ ಇಟ್ಕೊಂಡು ತಗೊಳ್ತಾ ಇದ್ರು ಬಟ್ಟೆ ಬ್ರಷ್ ಅದೆಲ್ಲ ಅವರೇ ತಗೊಳ್ತಾ ಇದ್ರು. ಹೌದು, ಚಿನ್ನಯ್ಯ ಪ್ರೀ ಪ್ಲಾನ್ಡ್ ಇರ್ಬೋದು, ಏನು ಮಾಡಕ್ಕಾಗಲ್ಲ. ಇವಾಗ ಮಾಸ್ಕ್ ಮ್ಯಾನು ಚಿನ್ನಯ್ಯ ಮೇಲೆ ಎಲ್ಲರೂ ನಂಬ್ಕೊಂಡ್ ಕೂತವರಪ್ಪ. ನೋಡ್ತಾ ಇದೀನಿ, ನಾನು ಯೂಟ್ಯೂಬ್ ನೋಡ್ತಾ ಇದೀನಿ, ಕಮೆಂಟ್ ಸೆಕ್ಷನ್ ನೋಡಿದ್ರು ಚಿನ್ನಯ್ಯ ಸಪೋರ್ಟು. ಒಂದ್ 6 ತಿಂಗಳು ಮುಂಚೆ ಜೈ ಗಿರೀಶ್ ಮಠನ್ ಟೀಮು, ಜೈ ಮಹೇಶ್ ಅಣ್ಣ ಟೀಮ್ ಅಂತ ಬರ್ತಿದ್ರು. ಇವಾಗ ಜೈ ಚಿನ್ನಯ್ಯ ಅವ್ರು ಬರ್ತವ್ರೆ. ಇವಾಗ ಇದಕ್ಕೇನೆ ಹೇಳೋಣ ಹೇಳಿ ನೀವೇ? ಏನು ಹೇಳಕ್ಕಾಗಲ್ಲ. ಗವರ್ಮೆಂಟ್ ಹಂಗಾಗೋಗಿದೆ. ಇದೊಂದು ಸರಿ ಆದ್ರೆ ಎಲ್ಲ ಸರಿಯಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.